ನಿಮ್ಮೆಲ್ಲರಿಗೂ ವಚನವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ಮಹಾದೇವಿಯ ದಿಟ್ಟತನ ಹಾಗೂ ಗೊಡ್ಡ ಸಂಪ್ರದಾಯಗಳ ವಿರುದ್ಧ ಕಿಡಿಕಾರಿತನ್ನ ನಾವು ತಿಳಿದುಕೊಂಡಿದ್ದೇವೆ. ಇಂದಿನ ಪಾಡ್ಕಾಸ್ಟ್ನಲ್ಲಿ ಬಾಲ್ಯದಲ್ಲಿ ಮಹಾದೇವಿಯು ತನ್ನ ಕೆಳದಿಯರೊಡನೆ ಯಾವ ರೀತಿಯ ಮಕ್ಕಳಾಟವನ್ನು ಆಡುತ್ತಿದ್ದರು ಹಾಗೂ ತಾನು ವಚನಗಳನ್ನು ಬರೆಯಬೇಕೆಂಬ ಹಂಬಲ ಆರಂಭವಾಗಿದ್ದನ್ನ ತಿಳಿಯೋಣ. ತಾಯಿ ತಂದೆಯಿಂದ ಬಳುವಳಿಯಾಗಿ ಬಂದ ಸದ್ಭಕ್ತಿ, ಸುಜ್ಞಾನದೊಡನೆ ಮಹಾದೇವಿಯ ವ್ಯಕ್ತಿತ್ವದ ಹೂವಿನಲ್ಲಿ ವಿರಕ್ತಿಯ ಸೌರಭವು ಸೂಸತೊಡಗಿತು. ಇದಕ್ಕೆ ಸ್ಫೂರ್ತಿ ಸಿಕ್ಕಿದ್ದು ಗುರುಲಿಂಗದೇವರ ಜೀವನದಿಂದ. ಅವರ ತೀಕ್ಷ್ಣ ವೈರಾಗ್ಯ ತಪಸ್ಸಾಧನೆ ಅಪೂರ್ವ ಪ್ರಭಾವವನ್ನ ಬೀರಿದ್ದವು. ಬಾಲ್ಯದಿಂದಲೂ ಆಕೆಯ ವರ್ತನೆಯಲ್ಲಿ ವಿರಕ್ತಿಯ, ಲೌಕಿಕ ಅನಾಸಕ್ತಿಯ ಕಿಡಿಗಳು ಆಗಾಗ ಸಿಡಿದು ತೋರುತ್ತಿದ್ದವು. ಪುಟ್ಟ ಹೆಣ್ಣು ಹುಡುಗಿಯರು ಗೊಂಬೆಯೊಂದನ್ನ ಮಡಿಲಿನಲ್ಲಿ ಹಾಕಿಕೊಂಡು ತಮ್ಮ ಮಗುವೆಂದು ಭಾವಿಸಿಕೊಂಡು ಅದಕ್ಕೆ ಮೀಯಿಸಿ ಬಟ್ಟೆ ಸುತ್ತಿ ತೊಟ್ಟಿಲಿಗೆ ಹಾಕಿ ಆಟವನ್ನ ಆಡುತ್ತಿದ್ದರೆ ಮಹಾದೇವಿಗೆ ಅದರತ್ತ ಆಸಕ್ತಿಯೇ ಇಲ್ಲ. ನಿನಗೆ ಮಗುವಿಲ್ಲವೇನು ಎಂದು ಓರಗೆಯ ಹುಡುಗಿಯರು ಕೇಳಿದರೆ ಯಜಮಾನಿಯಂತೆ ಮಹಾದೇವಿ ಹೇಳುತ್ತಿದ್ದಳು, ನಂಗೆ ಬೇಡಮ್ಮ. ಯಾಕೆ, ಅವನ್ನ ಕೇಳೆ ಕೊಡ್ತಾಳೆ ಎಂದರೆ, ಅವು ಪೂಜೆ ಮಾಡಕ್ಕೆ ಬಿಡಲ್ಲ, ಅಳ್ತವೆ, ಕೊಳ್ಕು ಮಾಡ್ತವೆ, ಹಠ ಮಾಡ್ತವೆ ಎನ್ನುತ್ತಿದ್ದಳು. ಲಿಂಗಮ್ಮನ ಪರಿಚಯದ ಸ್ನೇಹಿತೆ ಗಂಗಮ್ಮ ಒಂದು ದಿನ ಹೇಳಿದ್ದಳು, ಲಿಂಗಮ್ಮ, ನನ್ನ ಪ್ರಾರಬ್ಧ ನೋಡು, ಮನೆ ತುಂಬಾ ಮಕ್ಕಳು, ಮಠಕ್ಕೆ ಹೋಗ್ತೀನಿ, ಪ್ರವಚನ ಕೇಳ್ತೀನಿ, ನಂಗೂ ನಿನ್ನಂತೆ ಪೂಜೆ ಮಾಡಬೇಕು ಅಂತ ಆಸೆ. ಆದರೆ ಈ ಪಿಶಾಚಿಗಳು ಕೊಯ್ಯೋ ಮರ್ರೋ ಅಂತವೆ, ಪೂಜೆ ಮಾಡೋಕ್ಕೂ ನೆಮ್ಮದಿ ಇಲ್ಲ, ಬರೀ ಇವುಗಳ ಹೊಲಸು ಬಳಿಯೋದೇ ಆಗುತ್ತೆ. ಗಂಗಮ್ಮನ ಮಾತು ಪುಟ್ಟ ಮಹಾದೇವಿಯ ಹೃದಯದಲ್ಲಿ ಹೊಕ್ಕು ಮಕ್ಕಳು ಪೂಜೆಗೆ ಆತಂಕ ಎಂಬ ಭಾವವನ್ನ ಬೇರೂರಿಸಿದ್ದವು. ಮಗುವಿನಾಟ ಎಂದು ಸೇರುತ್ತಿರಲಿಲ್ಲ. ಮನೆಯಾಟ, ಗಂಡ ಹೆಂಡತಿ ಆಟ ಆಡೋಣ ಬಾರೆ ಮಾದೇವಿ ಎಂದು ಓರಗೆಯವರು ಕರೆಯುತ್ತಿದ್ದರು. ಮನೆಯ ಹಿತ್ತಲಲ್ಲಿ ಗಿಡಕ್ಕೆ ಸೀರೆ ಕಟ್ಟಿ 3 ಕಲ್ಲಿಟ್ಟು ಅದರ ಮೇಲೆ ಮಡಿಕೆ ಚೂರು ಇಟ್ಟು ಅಡುಗೆ ಮಾಡಿ ಬಡಿಸುವ ಉಣ್ಣುವ ನಟನೆಯಾಗಲಿ, ಗಂಡ ಹೆಂಡತಿ ಅತ್ತೆ ಮಾವ ಈ ಆಟವಾಗಲಿ ಆಕೆಗೆ ಸೇರುತ್ತಿರಲಿಲ್ಲ. ನೀನು ಹೆಂಡತಿಯಾಗೋ, ಶಿವಣ್ಣ ಗಂಡ ಆಗ್ಲಿ, ನಾನು ನಿಂಗೆ ಅತ್ತೆ ಆಗ್ತೀನಿ ಎಂದು ಗೆಳತಿ ರುದ್ರಾಣಿ ಕರೆದರೆ, ಬೇಡಮ್ಮ, ಸಂಸಾರದಾಟ ನಂಗೆ ಬೇಡ, ಗಂಡ ಹೊಡಿತಾನೆ, ಹೇಳ್ದಂಗ ಕೇಳಬೇಕು ಅಂತಾನೆ, ಅವನು ಸತ್ತೋದ್ರೆ ನಾನು ಕುಂಕುಮ ಅಳಿಸಿ ಮುತ್ತೈದೆತನ ಕಳ್ಕೊಂಡು ಅಳಬೇಕಾಗುತ್ತೆ, ನಂಗೆ ಸಾಯುವಂತ ಗಂಡ ಬೇಡಪ್ಪ. ಸಂಬಂಧಿಯೊಬ್ಬಳಿಗೆ ಗಂಡ ಸತ್ತಾಗ ಮಾಡಿದ್ದನ್ನ ನೋಡಿದ್ದಳು ಮಹಾದೇವಿ. ಹೋಗೆ, ಯಾವ ಆಟನೂ ಬೇಡ ಅಂತೀಯ, ನಂಗೆ ಬೇಸರ ಆಗುತ್ತಪ್ಪ. ಪಾರ್ವತಿ ಆಟ ಆಡೋಣ ಕಣೆ, ಉಸ್ತುಕತೆಯಿಂದ ಹೇಳಿದಳು ಮಹಾದೇವಿ. ಪಾರ್ವತಿ ಆಟನ, ಏನ್ ಹಂಗಂದ್ರೆ? ಶಾಲೆಗೆ ಹೋಗಿದ್ನಲ್ಲ, ಗುರುಗಳು ಹೇಳ್ತಿದ್ರು, ಶಿವನನ್ನ ಒಲಿಸಿಕೋಬೇಕು ಅಂತ ಪಾರ್ವತಿ ಹಿಮಾಲಯದಲ್ಲಿ ತಪಸ್ಸಿಗೆ ಕೂತ್ಲಂತೆ. ಮಳೆ ಗಾಳಿ ಬಿಸಿಲು ಯಾತಕ್ಕೂ ಹೆದರಲಿಲ್ಲ ಅಂತೆ. ಆಮೇಲೆ ಶಿವ ಮದುವೆ ಮಾಡಿಕೊಂಡನಂತೆ. ನಾನು ಪಾರ್ವತಿ ಆಗ್ತೀನಿ, ನೀವೆಲ್ಲ ನನ್ನ ಸಖಿಯರು, ಪೂಜೆಯ ಸಲಕರಣೆ ಎಲ್ಲ ತಂದ್ಕೊಡ್ಬೇಕು. ಓಂಕಾರನ ಮನೆಯ ಕೈದೋಟದಲ್ಲಿ ಹೂಗಿಡಗಳ ನಡುವೆ ಕಟ್ಟೆಯೊಂದರ ಮೇಲೆ ಧ್ಯಾನ ಮಗ್ನಳಾದ ಪಾರ್ವತಿ ಗೆಳತಿಯರು ಹೂವನ್ನ ಕಿತ್ತು ಮಾಲೆ ಕಟ್ಟಿ ಮುಂಗೈಗೆ ರಟ್ಟೆಗೆ ಬಿಗಿದಿದ್ದಾರೆ. ಪೂಜೆಗೆ ಇರಿಸಿದ್ದ ಜಪಮಾಲೆಯನ್ನ ತಾಯಿಗೆ ಕಾಣದಂತೆ ಕದ್ದು ತಂದು ಕೊರಳಿಗೆ ಹಾಕಿಕೊಂಡು ಎದೆಯ ಮೇಲಿದ್ದ ಲಿಂಗವನ್ನ ಕೈಯೊಳಗೆ ಇರಿಸಿಕೊಂಡು ಪೂಜೆ ಆರಂಭಿಸುತ್ತಿದ್ದಾಳೆ. ಅವಳ ಗೆಳತಿಯರೆಲ್ಲ ನೀರು ಹೂವು ಎಲೆ ತಂದು ಒದಗಿಸುತ್ತಿದ್ದಾರೆ. ಓಂ ನಮಃ ಶಿವಾಯ ಎಂದು ಕಣ್ಣು ಮುಚ್ಚಿಕೊಂಡು ಜಪಿಸುತ್ತಿದ್ದಾಳೆ. ಓಂಕಾರ ಮಹಡಿಯ ಮೇಲಿನ ಕೋಣೆಯಲ್ಲಿ ಕುಳಿತು ಮಗಳಿಗೆ ಕಾಣದಂತೆ ಅವಳಾಟವನ್ನ ನೋಡತೊಡಗಿದ್ದ. ಅವಳ ನಡೆನುಡಿ ಆಟಪಾಠ ಉಳಿದವರಿಗಿಂತ ಪೂರ್ಣ ಭಿನ್ನವೆನಿಸುತ್ತಿತ್ತು. ಈ ಭಿನ್ನತೆಗಾಗಿ ಅವನಿಗೆ ಅಭಿಮಾನ ಎನಿಸಿದರೆ ಲಿಂಗಮ್ಮನಿಗೆ ಭಯ ಎನಿಸುತ್ತಿತ್ತು.
ತನ್ನ ಮಗಳು ಸಹಜ ಲೌಕಿಕ ಪಥದಿಂದ ಎಲ್ಲಿ ದೂರ ಸಾಗುವಳೋ ಎಂದು ಒಳಗೆ ಭೀತಿ ಪಡುತ್ತಿದ್ದಳು. ಆಧ್ಯಾತ್ಮದ ಔನ್ನತ್ಯಕ್ಕೆ ನನ್ನ ಮಗಳು ಏರುವಂತಾಗಲಿ ಎಂದು ಓಂಕಾರ ಹರಸಿದರೆ ಒಳ್ಳೆಯ ಗಂಡು ಸಿಕ್ಕಿ ಉತ್ತಮ ಸೊಸೆಯಾಗಲಿ ಎಂದು ಲಿಂಗಮ್ಮ ಹಂಬಲಿಸುತ್ತಿದ್ದಳು. ಕಣ್ಣು ಮುಚ್ಚಿಕೊಂಡು ಮಂತ್ರಜಪ ಮಾಡುತ್ತಾ ತನ್ಮಯಳಾದ ಮಹಾದೇವಿ ಬೇಗನೆ ಏಳದಿದ್ದಾಗ ಗೆಳತಿಯರು ಗಾಬರಿಗೊಂಡು ಅಲುಗಿಸಿದರು. ಕಣ್ತೆರೆದು ಸುತ್ತಲೂ ನೋಡಿದಳು. ಹೋಗಿ ಮಾದೇವಿ, ಆಟ ಅಂತ ಆಡಬೇಕು ಅಂದ್ರೆ ನೀನು ನಿಜವಾಗ್ಲೂ ಮಾಡ್ತೀಯ, ರುದ್ರಾಣಿ ಆಕ್ಷೇಪಿಸಿದಳು. ಕಣ್ಣು ಮುಚ್ಚಿಕೊಂಡು ಕುಳಿತಾಗ ಬೆಳ್ಳನೆ ಪರ್ವತ, ಅಲ್ಲಿ ಪಾರ್ವತಿ ಶಿವ ಎಲ್ಲರನ್ನ ನೋಡಿದೆ ಎಂದು ಮಹಾದೇವಿ ಹೇಳಿದಳು. ಗುರುಗಳು ಅಂದು ಹೇಳಿದ ಕಾಳಿದಾಸನ ಕುಮಾರ ಸಂಭವದ ಕತೆ ಮಹಾದೇವಿಯ ಮನದ ಮೇಲೆ ಪರಿಣಾಮ ಬೀರಿತ್ತು. ಪ್ರವಚನದ ಆಟವು ಆಕೆಗೆ ಬಲು ಇಷ್ಟ. ಊರಗೆಯವರನ್ನ ಕೂಡಿಸಿಕೊಂಡು ಶಾಲೆಯಲ್ಲಿ ಕಲಿತ ವಚನಗಳನ್ನ ಪುನರುಚ್ಚರಿಸುತ್ತಿದ್ದಳು. ಹೀಗಾಗಿ ಆಧ್ಯಾತ್ಮಿಕ ಸೌರಭ ಆಟಪಾಠಗಳ ಕಣಕಣದಲ್ಲಿಯೂ ಝಂಝಣಿಸುತ್ತಿತ್ತು. ಉಳಿದ ಹುಡುಗಿಯರಂತೆ ತಿಂಡಿ ತೀರ್ಥಗಳಿಗಾಗಿ ಹಠ ಮಾಡಿದವಳಲ್ಲ, ಬಟ್ಟೆ ಬರೆ ತೊಡುಗೆಗಳಿಗಾಗಿ ಮುನಿಸಿದವಳಲ್ಲ, ಜಾತ್ರೆಗೆ ಕರೆದೊಯ್ಯಿರೆಂದು, ನೋಟಗಳನ್ನ ನೋಡಲು ಕರೆದೊಯ್ಯಿರೆಂದು ಎಂದು ರಚ್ಚೆಯನ್ನ ಹಿಡಿದವಳಲ್ಲ. ಅಪ್ಪ, ಬೆಳ್ಳಿಗಾವಿಯ ಕೋಡಿಮಠದಲ್ಲಿ ಹೊಸ ಹೊಸ ವಚನಗಳ ಕಟ್ಟು ಉಂಟಂತೆ, ತಂದು ಕೊಡಪ್ಪ ಎಂದು ಮಾತ್ರ ಆಗಾಗ ಬೇಡುತ್ತಿದ್ದಳು. ಅದಕ್ಕೆ ಕಾರಣವೂ ಇಲ್ಲದಿಲ್ಲ. ಒಂದು ದಿನ ಶಾಲೆಯ ಪಾಠ ಮುಗಿದಾಗ ಗುರುಗಳ ಬಳಿ ಸಾಹಿತ್ಯದ ಪಾಠಕ್ಕೆ ಕುಳಿತಾಗ ಮಾತಿನ ಮಧ್ಯೆ ಅವರು ಆಕೆಗೂ ವಚನಗಳನ್ನ ಬರೆಯಲು ಸಲಹೆಯನ್ನ ಸೂಚಿಸಿದರು. ಅಂದಿನಿಂದ ತಾನು ವಚನಗಳನ್ನ ಬರೆಯಬೇಕಲ್ಲ ಎಂಬ ಆಸೆ ಒಳಗೆ ಕುದಿಯುತ್ತಿತ್ತು. ಮಹಾದೇವಿ, ವಚನಗಳನ್ನ ತಪ್ಪದೆ ಓದಿ ಕಂಠಪಾಠ ಮಾಡಬೇಕವ್ವ. ತಾನು ಸಣ್ಣವಳಾಗಿದ್ದಾಗಿನಿಂದ ಯಾಂತ್ರಿಕವಾಗಿ ಅನೇಕ ವಚನಗಳನ್ನ ಓದಿದ್ದಳು. ವಚನಗಳು ಎಂದರೇನು ಗುರುಗಳೇ? ವಚನ ಎಂದರೆ ಮಾತು. ಆದರೆ ಮಾತನ್ನೇ ಒಂದು ಶಾಸ್ತ್ರವನ್ನಾಗಿ ಮಾಡಿದ ಮಹಾಮಹಿಮ ಬಸವಣ್ಣ. ಬಿಡಿಬಿಡಿಯಾದ ಮಾತುಗಳಿಗಾಗಿ ಪ್ರಾರಂಭವಾದ ವಚನಗಳು ಇಂದು ಒಂದು ಧರ್ಮಶಾಸ್ತ್ರವನ್ನೇ ರೂಪಿಸಿವೆ. ಹಲವಾರು ನದಿಗಳು ಸೇರಿದಾಗ ಜೀವನದಿ ಆಗುವಂತೆ ವಚನಶಾಸ್ತ್ರ ವಾಹಿನಿ ಮುಂಬರುವ ಪೀಳಿಗೆಗೆ ಹರಿದು ಹೋಗಬೇಕಾದರೆ ಅದು ಸತ್ವಯುತವಾಗಿ ಆಗಬೇಕು. ಈ ಮಹಾಪ್ರವಾಹಕ್ಕೆ ನಿನ್ನ ವಿಚಾರದ ವಾಹಿನಿಯೂ ಬರೆಯಬೇಕು. ವಚನಶಾಸ್ತ್ರದ ವೈಶಿಷ್ಟ್ಯ ಏನು ಗುರುದೇವ? ಧರ್ಮಶಾಸ್ತ್ರಗಳು ಕಠಿಣವಾದ ಸಂಸ್ಕೃತದಲ್ಲಿ ಬಂದಿದವಾಗಿ ಸಂಸ್ಕೃತ ದೇವಭಾಷೆ. ಅನೇಕರು ಅದನ್ನು ಅರಿಯಲು ಅಸಮರ್ಥರು, ಅನರ್ಹರು ಎಂದು ಸಂಪ್ರದಾಯವು ಬೃಹತ್ ಜನಾಂಗವನ್ನ ಧರ್ಮದಿಂದ ವಂಚಿತರನ್ನಾಗಿ ಮಾಡಿದೆ ತಾಯಿ. ಇಂಥ ಪ್ರಸಂಗದಲ್ಲಿ ಬಸವಣ್ಣನವರು ದೇವಭಾಷೆಯು ಶ್ರೀಸಾಮಾನ್ಯನ ಮಟ್ಟಕ್ಕೆ ಇಳಿಯಲು ಅಸಮರ್ಥವಾದಾಗ, ಮನಸ್ಸು ಮಾಡದಾಗ ಮಾತೃಭಾಷೆಯಾದ ಕನ್ನಡವನ್ನೇ ದೇವಭಾಷೆಯ ಮಟ್ಟಕ್ಕೆ ಏರಿಸುತ್ತಿದ್ದಾರೆ. ತನ್ಮೂಲಕ ಜನಸಾಮಾನ್ಯರಿಗೆ ಧರ್ಮಶಾಸ್ತ್ರದ ಪರಿಚಯ ಮಾಡುವುದು ಅಷ್ಟೇ ಅಲ್ಲ, ಸಂಸ್ಕೃತ ಮಾತ್ರ ದೇವಭಾಷೆ, ಉಳಿದ ದ್ರವಿಡ ಭಾಷೆಗಳು ಮಾತೃಭಾಷೆಗಳು, ಮಾನವನ ಅಥವಾ ಪೈಶಾಚಿಕ ಭಾಷೆ ಎಂಬ ಭಾಷಾ ಅಸ್ಪೃಶ್ಯತೆಯನ್ನ ತೊಡೆದು ಹಾಕುತ್ತಿದ್ದಾರೆ. ಜನಸಾಮಾನ್ಯನ ಜಾಗೃತಿ, ಉದ್ಧಾರ, ಮಾರ್ಗದರ್ಶನ ಈ ನುಡಿಯ ಗುರಿ. ಸಾಮಾನ್ಯರಿಗೆ ತಿಳಿಯದ ದೊಡ್ಡ ದೊಡ್ಡ ಪಾಂಡಿತ್ಯಪೂರ್ಣ ಶಬ್ದಗಳ ಬೆಡಗಿಲ್ಲ. ರಾಜರನ್ನ, ಮನ್ನೆಯರನ್ನ ಅತಿಯಾಗಿ ಹೊಗಳುವ ಸ್ವಾರ್ಥವಿಲ್ಲ. ಪ್ರತಿಯೊಬ್ಬನನ್ನು ತನ್ನ ಅರಿವಿನ ಬೆಳಗಿನಲ್ಲಿ ಮುನ್ನಡೆಸಬೇಕೆಂಬ ಪ್ರಾಮಾಣಿಕ ಪ್ರಯತ್ನವಿದೆ. ಇವುಗಳ ಪ್ರಾಸ, ಛಂದಸ್ಸು ಏನುಂಟು? ಹಳೆಗನ್ನಡದ ಕಾವ್ಯಗಳ ಅಭ್ಯಾಸದಲ್ಲಿ ಪರಿಣಿತಳಾಗುತ್ತಿದ್ದ ಮಹಾದೇವಿ ಪ್ರಶ್ನಿಸಿದಳು. ಇವು ಪದ್ಯದ ನಿಯಮಬದ್ಧ ಪ್ರಾಸಗಳ ಕಟ್ಟಿನಲ್ಲೂ ಸಿಕ್ಕಿಬಿದ್ದಿಲ್ಲ, ಗದ್ಯದಷ್ಟು ಸಡಿಲವಾಗಿಯೂ ಹರಿದು ಬರುವುದಿಲ್ಲ. ಆದರೆ ಪದ್ಯದ ಲಯ, ನಾದವೂ ಇದೆ, ಗದ್ಯದ ಸರಳತೆ ಇದೆ. ಇವು ಒಂದು ಬಗೆಯ ಗದ್ಯ ಗೀತೆಗಳು ಕಣವ್ವ. ಬಸವಣ್ಣನವರ ವಚನಗಳು ಉತ್ಕೃಷ್ಟ ಉದಾಹರಣೆಗಳು. ಈ ಸಾಹಿತ್ಯ ನಿರ್ಮಾಪಕರಾದ ಅವರು ಹೇಳುವರು, ಇಲ್ಲಿ ಒಲಿದಂತೆ ಹಾಡುವ ಹೃದಯದ ಭಾವನೆಗಳ ಹೊನಲು ಇದೆಯೇ ಹೊರತು ತಾಳಮಾನ ಸರಿಸ ಇತ್ಯಾದಿಗಳ ಗೊಂದಲವಿಲ್ಲ ಎಂದು. ಆದರೆ ದಾರ್ಶನಿಕನ ಹೃದಯ ಕವಿ ಹೃದಯ ಕಣವ್ವ.
ಕವಿ ಹೃದಯ ಸೃಷ್ಟಿಯಲ್ಲಿ ಬರೀ ಸೌಂದರ್ಯ ರಸಾಸ್ವಾದನೆ ಮಾಡಿದರೆ ದಾರ್ಶನಿಕ ಹೃದಯ ಒಂದು ಹೆಜ್ಜೆ ಮುಂದೆ ಹೋಗಿ ಸೌಂದರ್ಯ ರಸಾಸ್ವಾದನೆಗೆ ದೈವಿ ಭಾವದ ಸಿಂಚನೆ ಮಾಡಿ ಸ್ವೀಕರಿಸುವುದು. ಆದ್ದರಿಂದ ಅಪ್ರತ್ಯಕ್ಷಕವಾಗಿ ನುಡಿಗಳಲ್ಲಿ ಲಯ ಪ್ರಾಸಗಳು ಮೈಗೂಡಿ ಬಿಡುವವು. ವಚನಗಳು ಕೇವಲ ಸಾಹಿತ್ಯ ಕೃತಿಗಳಲ್ಲ, ತಾತ್ವಿಕ ಕೃತಿಗಳು ಅಹುದು. ಮೊನ್ನೆ ದಿನ ನಾವೆಲ್ಲ ಆಟವಾಡುತ್ತಾ ಪದ್ಮನಾಭ ಶಾಸ್ತ್ರಿಗಳ ಮನೆಗೆ ಹೋಗಿದ್ದೆವು. ಅವರ ಮಗಳು ಲಕ್ಷ್ಮಿ, ನಾನು ಕೆಳದಿಯರು. ಅವರಿಗೆ ಯಾಕೋ ನಮ್ಮನ್ನೆಲ್ಲ ಕಂಡರೆ ಅಷ್ಟೊಂದು ಸರಿ ಅನಿಸುವುದಿಲ್ಲ ಅನ್ಸುತ್ತೆ. ನಮ್ಮನ್ನ ಮುಟ್ಟಿಸಿಕೊಳ್ಳದೆ ಸರಿಸರಿದು ಹೋಗುತ್ತಾರೆ. ಆಗ ಅವರು ನನ್ನನ್ನು ನೋಡಿ ಹಾಸ್ಯದ ಧ್ವನಿಯಲ್ಲಿ ಹೇಳಿದರು, ಈ ಜನಕ್ಕೆ ಒಂದು ಜಾತಿ ಇಲ್ಲ, ಹಲವು ಜಾತಿಗಳ ಕಲಸು ಮೇಲೋಗರ. ಇದು ಸಂಕರ ಜಾತಿ, ಇದಕ್ಕೊಂದು ಧರ್ಮಶಾಸ್ತ್ರವಿಲ್ಲ. ನನಗೆ ಬಹಳ ಸಿಟ್ಟು ಬಂತು. ಅದೇ ನಮ್ಮ ದೊಡ್ಡಸ್ತಿಕೆ ಕಣ್ರಿ. ಜಾತಿಗಳ ಅಡ್ಡಗೋಡೆಯನ್ನ ಒಡೆದು ಒಂದು ಅಖಂಡ ಶರಣ ಸಮಾಜವನ್ನ ಕಟ್ಟುವುದು ನಮ್ಮ ಗುರಿ. ನಮ್ಮ ಧರ್ಮಕ್ಕೆ ಒಬ್ಬ ಅಪ್ಪನಿದ್ದಾನೆ, ಅವನೇ ಬಸವಣ್ಣ. ನಿಮ್ಮಂಗೆ 100 ಜನ ಹೆಸರು ನಾವು ಹೇಳಲ್ಲ. ನಮಗೂ ಧರ್ಮಶಾಸ್ತ್ರವಿದೆ, ಅದೇ ವಚನಶಾಸ್ತ್ರ. ಅಜ್ಞಾನದಲ್ಲಿ ಜನರನ್ನ ಸಿಕ್ಕಿಸಿ ಶೋಷಿಸುವ ಧರ್ಮಶಾಸ್ತ್ರವಲ್ಲ. ಸಂಪ್ರದಾಯದ ಕತ್ತಲೆಯಲ್ಲಿ ಕಣ್ಣು ಕಾಣದವರಿಗೆ ಬೆಳಗನ್ನ ಹಿಡಿದು ಮುಂದೆ ನಡೆಯುವಂತೆ ಮಾಡಿ ಜನರನ್ನ ಬದುಕಿಸುವ ಶಾಸ್ತ್ರ ಎಂದು ನಾನು ಸ್ವಲ್ಪ ಆವೇಶವಾಗಿ ಹೇಳಿಬಿಟ್ಟೆ ಗುರುಗಳೇ. ನಿನಗೇನು ಗೊತ್ತೇ ಹುಚ್ಚಿ, ಸಂಸ್ಕೃತದಲ್ಲಿದ್ದರೆ ಅದು ಶಾಸ್ತ್ರ, ಕನ್ನಡದಲ್ಲಿ ಕರೆದರೆ ಆ ದೇವರು ಓಗೋಡೋದಿಲ್ಲ. ಶಾಸ್ತ್ರಿಗಳು ತಿರಸ್ಕಾರದಿಂದ ಹೇಳಿದರು. ನನಗೆ ಉತ್ತರ ಮೊದಲು ಹೊಳಿಲಿಲ್ಲ. ಆಗ ಅವರ ಮನೆಗೆ ಹೂ ಮಲ್ಲಿಗೆ ಕೊಡಕ್ಕೆ ನಿತ್ಯ ವರ್ತನೆಯ ಹೂಗಾರ ಬಂದ. ಬಾಳೆ ಎಲೆಯಲ್ಲಿ ಸುತ್ತಿಕೊಂಡು ತಂದು ಕೊಟ್ಟಾಗ ಶಾಸ್ತ್ರಿಗಳು, ಯಾಕಯ್ಯ ಅಡಿಕೆ ಪೆಟ್ಟೆ ಇರಲಿಲ್ಲವೇ ಎಂದರು. ಇಲ್ಲ ಸೋಮಿ, ಸಮಯಕ್ಕೆ ಒದಗಲಿಲ್ಲ. ಇರ್ಲಿ ಬಿಡು, ಹೂ ತಾನೇ ಮುಖ್ಯ, ಚೆನ್ನಾಗಿದ್ದಾವ, ಶ್ರೀಚಕ್ರ ಪೂಜೆಗೆ ಬೇಕು ಎಂದರು. ನಾನು ತಟ್ಟನೆ ಹೇಳಿದೆ, ಶಾಸ್ತ್ರಿಗಳೇ, ನಿಮಗೆ ಹೂ ತಾನೇ ಮುಖ್ಯ, ಅದನ್ನ ಬಾಳೆ ಎಲೆಯಲ್ಲಿ ಕಟ್ಟಿರ್ಲಿ, ಅಡಿಕೆ ಪಟ್ಟೆಯಲ್ಲಿ ಕಟ್ಟಿರ್ಲಿ, ಮುತ್ತುಗದ ಎಲೆಯಲ್ಲೇ ಕಟ್ಟಿರ್ಲಿ. ಹೂ ಕಣವ್ವ. ಹಂಗೆ ಶಾಸ್ತ್ರಿಗಳೇ, ದೇವರಿಗೆ ಬೇಕಾಗಿರೋದು ಭಾವದ ಮಲ್ಲಿಗೆ. ಅದನ್ನ ಭಾಷೆಯ ಎಲೆಯಲ್ಲಿ ಕಟ್ಟಿ ತಲುಪಿಸುತ್ತೇವೆ. ಅವನು ಹೃದಯದ ಭಾಷೆ ಬಲ್ಲವನು. ಸಂಸ್ಕೃತದ ಬಾಳೆ ಎಲೆ ಆದರೂ ಅಷ್ಟೇ, ಕಸ್ತೂರಿ ಕನ್ನಡದ ಅಡಿಕೆ ಪಟ್ಟೆ ಆದರೂ ಅಷ್ಟೇ. ಶಾಸ್ತ್ರಿಗಳು ಮಾತನಾಡಲಿಲ್ಲ ಗುರುಗಳೇ. ಭಾರಿ ಘಾಟಿ ಹುಡುಗಿ ಅರಳು ಹುರಿದಂತೆ ಮಾತಾಡ್ತಾಳೆ ಎಂದು ಬಿಟ್ಟರು. ನಾನು ಹೇಳಿದ್ದು ತಪ್ಪಾಯ್ತೆ ಗುರುಗಳೇ. ವಯಸ್ಸಿಗೆ ಮೀರಿದ ವಿಚಾರದ ಓಗವನ್ನ ಕಂಡು ಗುರುಲಿಂಗದೇವರು ಬೆರಗಾದರು. ಇಲ್ಲ ಕಣವ್ವ ನನ್ನ ಕಂದ, ಬಹಳ ಸಮರ್ಪಕ ಉತ್ತರ ಕೊಟ್ಟಿದ್ದೀಯ. ಆನಂದದಿಂದ ಅವರ ಕಣ್ಣು ತುಂಬಿಕೊಂಡಿದ್ದವು. ಈಗ ಸಾಹಿತ್ಯದ ಪಾಠವನ್ನ ಮುಂದುವರಿಸ್ತೇನೆ. ವಚನಗಳು ಒಂದೊಂದು ವಿಶಿಷ್ಟ ತತ್ವವನ್ನ ಬಿಂಬಿಸುವ ಘಟಕಗಳು. ಒಂದೇ ವಚನದಲ್ಲಿ ಹಲವಾರು ವಿಷಯಗಳ ಗೊಂದಲ ಇರುವುದಿಲ್ಲ. ಮೊದಲ ವಾಕ್ಯದಿಂದ ಕಡೆಯವರೆಗೆ ಒಂದೇ ವಿಚಾರ ವಾಹಿನಿ ವಿಸ್ತರಣವಾಗುತ್ತಾ ಹೋಗುತ್ತದೆ. ಆ ವಚನವನ್ನ ಓದಿ ಪೂರೈಸಿದಾಗ ಅದು ತಾನು ಹೇಳಬೇಕಾದ ವಿಷಯವನ್ನ ಸಮರ್ಪಕವಾಗಿ ಮನಸ್ಸಿಗೆ ಮುಟ್ಟಿಸುತ್ತದೆ. ಕೆಲವು ವಚನಗಳು ಉಪಮೆ, ಉದಾಹರಣೆಗಳಿಂದ ಆರಂಭವಾಗುತ್ತದೆ. ಸ್ವಾನುಭಾವದ ಉಪಮೆಗಳೇ ವಚನ ರಚನೆಯ ಜೀವಾಳ. ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ, ಭ್ರಮರಂಗೆ ಪರಿಮಳದ ಬಂಡುಂಬುವ ಚಿಂತೆ, ಎನಗೆ ನಮ್ಮ ಕೂಡಲ ಸಂಗಮ ದೇವರ ನೆನೆವುದೇ ಚಿಂತೆ. ಇದನ್ನ ಉದಾಹರಣೆಗೆ ತೆಗೆದುಕೋ. ಕತ್ತಲಲ್ಲಿ ಕುಳಿತು ಚಂದ್ರೋದಯಕ್ಕಾಗಿ ಪರಿತಪಿಸುವ, ಹಂಬಲಿಸುವ ಚಕೋರದ ಚಿತ್ರ ಕಣ್ಣ ಮುಂದೆ ಬಂದು ನಿಲ್ಲುವುದು. ನಮ್ಮ ಹೃದಯದಲ್ಲೂ ಆ ಹಂಬಲದ ಸಂವೇದನೆ ಮಿಡಿಯತೊಡಗುವುದು. ಆ ಸಂವೇದನೆಯನ್ನ ಇನ್ನಷ್ಟು ಪಕ್ವಗೊಳಿಸುವುದು ಮುಂದಿನ ವಾಕ್ಯ. ತನ್ನ ಪಕಳೆಗಳನ್ನ ಮುಚ್ಚಿಕೊಂಡು, ಆದರೆ ಅವನ್ನ ಬಿಚ್ಚಿ ತೋರಿಸಲು ಹಂಬಲ ತುಂಬಿ ಹೊರಗಿನಿಂದ ಸೂರ್ಯನ ಕಿರಣಗಳ ಸಹಾಯಕ್ಕಾಗಿ ಹಾತೊರೆದು ನಿಂತಿರುವ ಅಂಬುಜದ ಕಲ್ಪನೆ ಮನದಲ್ಲಿ ಅಚ್ಚೊತ್ತುವುದು. ಆ ಬಳಿಕ ಬಂಡನ್ನ ಉಣ್ಣಲು ಪರಿವೆ ಇಲ್ಲದೆ ಗುಂಗೊಡುತ್ತಾ ಅಲೆಯುವ ಬಳಲಿಕೆಯನ್ನ ಗಮನಿಸದೆ ಪುಷ್ಪದಿಂದ ಪುಷ್ಪಕ್ಕೆ ಪರಿಮಳದ ಜಾಡನ್ನ ಹಿಡಿದು ತಿರುಗುವ ಉತ್ಕಟ ಬಯಕೆಯ ದುಂಬಿಯ ಕಲ್ಪನೆ ಬರುವುದು.
ಇಷ್ಟು ಹೊತ್ತಿಗೆ ಒಂದು ವಿಶಿಷ್ಟ ಮಾನಸಿಕ ಸ್ಥಿತಿಯ ಅರಿವು ಓದುಗನಿಗೆ ಮೂಡಿ ಒಂದು ತತ್ವವನ್ನ ಸ್ವೀಕರಿಸಲು ಮನಸ್ಸು ಹದಗೊಂಡು ನಿಂತಿದ್ದಾಗ ಕಡೆಯ ವಾಕ್ಯ ತಟ್ಟನೆ ಮನಸ್ಸಿಗೆ ಇಳಿಯುವುದು. ಮೇಲಿನ ಎಲ್ಲ ಚೇತನಗಳು ಹಂಬಲ ತುಂಬಿ ಪರಿತಪಿಸುವಂತೆ ಭಕ್ತನ ಹೃದಯವು ದೈವಿ ಕಾರುಣ್ಯಕ್ಕಾಗಿ, ಅವನ ನೆನಹಿಗಾಗಿ ಪರಿತಪಿಸುತ್ತವೆ. ಮನಸ್ಸು ಚಕೋರದಂತೆ ದೇವನ ಬೆಳಗಿಗೆ ಹಂಬಲಿಸಿ ಹೃದಯ ಕಮಲ ಶಿವಸೂರ್ಯನ ಕಾರುಣ್ಯ ಕಿರಣಕ್ಕೆ ಹಾತೊರೆದು ಚಿತ್ತದ ತುಂಬಿಯೂ ದೇವ ಹೃದಯದ ಪುಷ್ಪದ ಒಲವಿನ ಮಕರಂದವನ್ನ ಆಸ್ವಾದಿಸಲು ಸಿದ್ಧವಾಗಿದೆ. ಇಂತಹ ಸ್ಥಿತಿಯಲ್ಲಿ ಭಕ್ತನು ಇರುವನು ಎಂಬುದನ್ನ ಎಷ್ಟು ಸಮರ್ಪಕವಾಗಿ ಈ ವಚನ ಚಿತ್ರಿಸುತ್ತದೆ. ಇದು ಸಾಹಿತ್ಯದ ಚಿತ್ರ. ಮನದ ಭಿತ್ತಿ, ಭಾವದ ಕುಂಚ, ಪದಗಳ ಬಣ್ಣ, ಉಪಮೆಗಳ ವಿನ್ಯಾಸ. ಗುರುಲಿಂಗ ದೇವರು ತನ್ಮಯವಾಗಿ ಕುಳಿತರು. ಮಹಾದೇವಿ ಅವರನ್ನ ಮೂಕಳಾಗಿ ನಿಟ್ಟಿಸಿದಳು. ಎಷ್ಟು ಹೊತ್ತಾದರೂ ಬಹಿರ್ಪ್ರಜ್ಞೆಗೆ ಮೂಡದಾಗ ತಾಡ ಓಲೆಗಳನ್ನ ನೋಡುತ್ತಾ ಕುಳಿತಳು. ತುಸು ಹೊತ್ತಿನ ಬಳಿಕ ಗುರುಗಳೇ ಎಂದಳು. ಓ ಎಂದು ಗುರುಲಿಂಗರು ಕಣ್ತೆರೆದರು. ಇದು ಒಂದು ಬಗೆಯ ನಿರೂಪಣೆ. ಮತ್ತೆ ಬೇರೆ ಬಗೆಯ ನಿರೂಪಣೆ ಉಂಟೆ? ಇದೆ. ಪ್ರವಚನದಲ್ಲಿ ಒಂದು ಸಿದ್ಧಾಂತ ನಿರ್ಣಯ ಇರುವುದು. ಅದು ಸಾಮಾನ್ಯವಾಗಿ ಕಡೆಯ ವಾಕ್ಯದಲ್ಲಿ, ಆದರೆ ಕೆಲವು ಸಲ ಮೊದಲ ವಾಕ್ಯದಲ್ಲಿ ಸಿದ್ಧಾಂತ ಹೇಳಿಬಿಟ್ಟು ನಂತರ ತಮ್ಮ ಹೇಳಿಕೆಯನ್ನ ಪುಷ್ಟೀಕರಿಸುತ್ತಾ ಹೋಗುವರು. ಉದಾಹರಣೆಗೆ ಇದನ್ನ ತೆಗೆದುಕೊಳ್ಳೋಣ. ಎಂತಹನಾದರೇನು ಲಿಂಗ ಮುಟ್ಟದವನೇ ಕೀಳು ಜಾತಿ. ಕುಲಬಹುದು ತಪ್ಪದು ಲಿಂಗ ಮುಟ್ಟಲೊಡನೆ, ಹೊನ್ನಹುದು ತಪ್ಪದು ಪರುಷ ಮುಟ್ಟಲೊಡನೆ, ಲಿಂಗದೇವನೊಲ್ಲ ಸರ್ವ ಸಂದೇಹಿಗಳ. ಇಲ್ಲಿ ತಾವು ತಿಳಿಸಬೇಕಾದ ನಿರ್ಣಯವನ್ನ ಮೊದಲ ವಾಕ್ಯದಲ್ಲಿ ಹೇಳಿಬಿಡುತ್ತಾರೆ. ತಮ್ಮ ವಿಚಾರಧಾರೆಯನ್ನ ಪುಷ್ಟೀಕರಿಸಲು ಉಪಮೆಗಳನ್ನ ಬಳಸುತ್ತಾರೆ. ಯಾವ ರೀತಿ ಪರುಷ ಮುಟ್ಟಿದಾಗ ಕಬ್ಬಿಣ ತನ್ನ ಜನ್ಮದ ಗುಣವನ್ನ ಕಳೆದುಕೊಂಡು ಹೊನ್ನಾಗುವುದು, ಹಾಗೆಯೇ ಯಾವ ಜಾತಿಯವನಾದರೇನು ಲಿಂಗವು ಮುಟ್ಟಿದಾಗ, ಅಂದರೆ ದೀಕ್ಷೆ ಹೊಂದಿದಾಗ ತನ್ನ ಜನ್ಮದ ಕಾಳಿಕೆಯನ್ನ ಕಳೆದುಕೊಂಡು ಶರಣನಾಗುವನು. ಹೇಗೆ ಪರುಷ ಸ್ಪರ್ಶಿತವಾಗಿ ಪರಿವರ್ತನೆ ಹೊಂದಿದ ಚಿನ್ನದ ಪರಿಶುದ್ಧತೆಯಲ್ಲಿ ತಾವು ಸಂದೇಹ ಪಡುವುದಿಲ್ಲವೋ, ಹಾಗೆಯೇ ದೀಕ್ಷೆ ಹೊಂದಿ ಶರಣನಾದವನ ಕುಲತ್ವದಲ್ಲೂ ಸಂಶಯ ಪಡಬಾರದು. ಎಷ್ಟು ತಿಳಿಭಾಷೆಯಲ್ಲಿ ಎಂತಹ ತತ್ವವನ್ನ ಹೇಳಿದ್ದಾರೆ ಅಲ್ವೇ ಗುರುಗಳೇ, ಉದ್ಘರಿಸಿದಳು ಮಹಾದೇವಿ. ಬಸವಣ್ಣನವರು ಘನ ಮನೋವಿಜ್ಞಾನಿ ಮಗಳೇ. ಮನುಷ್ಯನ ಮನದ ವಿವಿಧ ಪದರಗಳನ್ನ ಬಿಚ್ಚಿ ಬಿಚ್ಚಿ ನೋಡಿ ಲೋಪದೋಷ ವಿಕಾರಗಳನ್ನ ಕೊಂಡು ಮರುಕಗೊಂಡು ಸಂತೈಸಿ ಪರಿವರ್ತನೆಗೆ ಯತ್ನಿಸುವ ಮಾತೃ ಹೃದಯ ಅವರದು. ಆ ಹೃದಯ ಕಳಕಳಿಯೇ ಇಂತಹ ಸತ್ವಪೂರ್ಣ ಮಾತುಗಳ ಮೂಲ. ಹೃದಯ ತುಂಬಿ ಗುರುಲಿಂಗ ದೇವರು ಮಾತನಾಡಿದರು. ಬಸವಣ್ಣನವರ ನೆನಪು ಅವರನ್ನ ಮೈಮರೆಸುತ್ತಿತ್ತು. ಕಣ್ಣಿನಲ್ಲಿ ಹರುಷ ಜಲವನ್ನ ಸಂಗ್ರಹಿಸುತ್ತಿತ್ತು. ಇನ್ನೊಂದು ಪ್ರಕಾರದ ವಚನಗಳು ಉಂಟು. ಮೊದಲ ವಾಕ್ಯದಲ್ಲಿ ಒಂದು ಸಮಸ್ಯೆಯನ್ನ ಮೂಡಿಸಿ ಪ್ರಶ್ನೆ ಹಾಕಿ ವಿವಿಧ ಉದಾಹರಣೆಗಳೊಡನೆ ಒಂದು ಚಿತ್ರಣ ನೀಡಿ ಕೊನೆಯಲ್ಲಿ ನಿರ್ಣಯವನ್ನ ಹೇಳುವುದು. ಆರಾರ ಸಂಗವನೇನ ಮಾಡದಯ್ಯ, ಕೀಡೆ ಕುಂಡಲಿಗನಾಗದೆ ಅಯ್ಯ, ಚಂದನದ ಸನ್ನಿಧಿಯಲ್ಲಿ ಪರಿಮಳತಾಗಿ, ಬೇವು ಬೆಬ್ಬುಲಿ ತೆರೆಯ ಗಂಧಗಳಾಗವೆ, ನಮ್ಮ ಲಿಂಗದೇವನ ಶರಣನ ಸನ್ನಿಧಿಯಿಂದ ಕರ್ಮ ನಿರ್ಮಳವಾಗದಿಹುದೇ. ಕೇವಲ ಪ್ರಶ್ನಾರ್ಥಕ ವಾಕ್ಯದ ಮೂಲಕವೇ ತತ್ವವನ್ನ ಪ್ರತಿಪಾದಿಸುತ್ತಾ ಹೋಗುವರು. ಸಂಘದ ಮಹಿಮೆ ಏನೇನನ್ನು ಮಾಡದು ಎಂದು ಪ್ರಶ್ನಿಸುವರು. ಕೀಡೆಯು ಕುಂಡಲಿಗನ ಸಂಗ ಮಾಡಿ ತನ್ನ ಪೂರ್ವದ ರೂಪನ್ನ ಕಳೆದುಕೊಂಡು ತಾನು ಒಡನಾಡಿನ ಪ್ರಾಣಿಯ ರೂಪವನ್ನ ಹೊಂದುವುದು. ಬೇವು ಬೆಬ್ಬುಲಿಗಳು ಶ್ರೀಗಂಧದ ವೃಕ್ಷದ ಮಗ್ಗುಲಲ್ಲಿದ್ದರೆ ಅದರೊಡನೆ ತಿಕ್ಕಾಡಿ ಗಂಧದ ವಾಸನೆ ಬೀರತೊಡಗುವವು. ಹಾಗೆಯೇ ಮರೆವಿನ ಸೃಷ್ಟಿಯ ಮಾನವನು ಸುಜ್ಞಾನಿಯಾದ ಶರಣನ ಸಂಘದ ಮಹಿಮೆಯಿಂದಾಗಿ ತನ್ನ ಕರ್ಮದ ಬಂಧನ ಹರಿದುಕೊಂಡು ನಿರ್ಮಲ ಚಾರಿತ್ರ್ಯನಾಗಿ ಸುಖಿಯಾಗುವನು. ಮೊದಲ ವಾಕ್ಯದಲ್ಲಿ ಮುಂದಿಟ್ಟ ಸಮಸ್ಯೆಯನ್ನ ಬಿಡಿಸಲು 2 ಉದಾಹರಣೆ ನೀಡಿ ಕಡೆಯ ವಾಕ್ಯದಲ್ಲಿ ತಮ್ಮ ನಿರ್ಣಯವನ್ನ ಹೇಳುವರು. ಪ್ರತಿ ವಚನದಲ್ಲಿ ಬಸವಣ್ಣನವರು ಕೂಡ ಕೂಡಲ ಸಂಗಮ ದೇವ ಎಂದು, ಮಡಿವಾಳ ಮಾಚಿದೇವರು ಕಲಿದೇವರ ದೇವ ಎಂದು ಎಲ್ಲ ಶರಣರು ಹೀಗೆ ಹೇಳುವುದೇಕೆ ಗುರುಗಳೇ? ತಾಯಿ,
ವಚನಗಳು ಕುಳಿತು ಬರೆದ ಕಾವ್ಯಗಳಲ್ಲ. ಸಮಯ ಸಂದರ್ಭದಲ್ಲಿ ಜಗತ್ತನ್ನ ನೋಡಿ ಅನಿರೀಕ್ಷಿತವಾಗಿ ಅಂತಃಸ್ಫುರಣಗೊಂಡು ಮೂಡಿಬರುವ ವಿಚಾರದ ತುಣುಕುಗಳು, ಪ್ರತಿಕ್ರಿಯೆಯ ಪ್ರತಿರೂಪಗಳು. ಶರಣರು ಪರಸ್ಪರ ಚರ್ಚೆ ಮಾಡುವಾಗ ಪೂರ್ವಭಾವಿ ಸಿದ್ಧತೆ ಇಲ್ಲದೆ ಇವು ಸಹಜವಾಗಿ ಬರುತ್ತವೆ. ಇಂಥ ಹೇಳಿಕೆಗಳು ಯಾರವು ಎಂದು ಗುರುತಿಸಲಿಕ್ಕೆ ಸುಲಭವಾಗಲೆಂದು ವಿವಿಧ ಮುದ್ರಿಕೆಗಳನ್ನು ಬಳಸುತ್ತಾರೆ. ಇಷ್ಟೇ ಅಲ್ಲ, ಶರಣರು ಯಾವುದೇ ಸಿದ್ಧಾಂತವನ್ನ ಹೇಳುವಾಗ ಹಮ್ಮಿನಿಂದ ಅಹಂ ಸಾಕ್ಷಿಯಾಗಿ ನುಡಿಯಲಿಚ್ಛಿಸರು. ದೈವಿ ಸಾಕ್ಷಿಯಾಗಿ ವಿನಯ ಶರಣಾಗತಿಯಿಂದ ಹೇಳಬಯಸುತ್ತಾರೆ. ಅದಕ್ಕಾಗಿ ಮುದ್ರಿಕೆಗಳನ್ನ ಬಳಸುತ್ತಾರೆ. ಸರಿ ಗುರುಗಳೇ, ಇಂದು ವಚನ ಸಾಹಿತ್ಯದ ಮಾರ್ಮಿಕತೆ ಅರ್ಥವಾಯಿತು. ನೀನು ಸಹ ಪ್ರಯತ್ನಿಸಬೇಕು ಮಗು. ಇದಕ್ಕೇನು ಪಾಂಡಿತ್ಯ ಭಾಷೆಯ ಬೆಡಗು ಬೇಕಿಲ್ಲ. ಜಗತ್ತನ್ನ ವಿಶ್ಲೇಷಿಸುವ ವಿಮರ್ಶಾ ಪ್ರಜ್ಞೆ, ಮಾನವನ ಮನಸ್ಸನ್ನ ಪದರ ಪದರವಾಗಿ ಅರಿಯಬಲ್ಲ ತದಾತ್ಮ ಭಾವನೆ, ಕಣ್ಣ ಮುಂದೆ ಹಾಯ್ದು ಹೋಗುವ ಹಲವಾರು ಚಟುವಟಿಕೆಗಳನ್ನ ಗ್ರಹಿಸಿಕೊಳ್ಳುವ ಶಕ್ತಿ, ಸೂಕ್ತ ಸರಳ ಪದಗಳ ಬಳಕೆ ಇದ್ದರೆ ಸಾಕು. ತಮ್ಮ ಆಶೀರ್ವಾದ ಇರಲಿ ಗುರುದೇವ. ಬೇವು ಶ್ರೀಗಂಧದೊಡನೆ ತಿಕ್ಕಾಡಿ ಸ್ವಲ್ಪ ಕಾಲವಾದರೂ ಗಂಧದ ವಾಸನೆ ಕೊಡುವಂತೆ ತಮ್ಮಂತವರ ವಚನ ಸಾಹಿತ್ಯದ ಸಿರಿಗಂಧ ಬನದಲ್ಲಿ ಸುಳಿದಾಡಿ ನಾನು ವಚನಗಳ ಪರಿಮಳವನ್ನ ಕೊಡಬಲ್ಲ ನೀನು. ಅದಕ್ಕಾಗಿ ಪ್ರಯತ್ನಿಸುವೆ. ಗುರುಗಳಿಗೆ ನಮಸ್ಕರಿಸಿ ಅಂದಿನ ಪಾಠ ಮುಗಿಸಿಕೊಂಡು ಮೇಲಕ್ಕೆದ್ದಳು ಮಹಾದೇವಿ. ಮಠದ ಶಾಲೆಯಲ್ಲಿ ಪಠ್ಯಕ್ರಮ ಪೂರೈಸಿಕೊಂಡು ಅನಂತರ ಗುರುಗಳ ಸನ್ನಿಧಿಯಲ್ಲಿ ಕುಳಿತು ವಿಶೇಷ ವ್ಯಾಸಂಗವನ್ನ ಮಾಡುತ್ತಿದ್ದಳು ಮಹಾದೇವಿ. ಆಕೆಯ ಉಳಿದ ಸಹಪಾಠಿಗಳು ಕೇವಲ ಉಪಜೀವನಕ್ಕಾಗಿ ವಿದ್ಯೆಯನ್ನ ಕಲಿಯುತ್ತಿದ್ದರು. ಆದರೆ ಈಕೆ ಜೀವನದ ರಹಸ್ಯವನ್ನ ಅರಿಯಲು ವಿದ್ಯಾರ್ಥಿಗಳಾಗಿರುವವಳು ಎಂದರಿತ ಗುರುಗಳು ವಿಶೇಷ ಆಸಕ್ತಿಯಿಂದ ಆಕೆಗೆ ಶಿಕ್ಷಣವನ್ನ ನೀಡುತ್ತಿದ್ದರು. ತಾನು ಬರೆಯಬೇಕು ಎಂಬ ಹುಮ್ಮಸ್ಸಿನಿಂದ ಅಂದಿನ ವಿಚಾರಗಳನ್ನೇ ಮೆಲುಕಿಸುತ್ತಾ ಮನೆಯ ದಿಕ್ಕಿಗೆ ಹೆಜ್ಜೆ ಹಾಕಿದಳು. ಅಂದಿನಿಂದ ವಚನಗಳ ಅಧ್ಯಯನ ಇನ್ನೂ ತೀವ್ರವಾಯಿತು. ಇದರ ಮುಂದುವರೆದ ಭಾಗವನ್ನ ಮುಂದಿನ ತರಂಗಿಣಿಯ ಅಧ್ಯಾಯದಲ್ಲಿ ತಿಳಿಯೋಣ. ಧನ್ಯವಾದ.